ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಧರ್ಮಸ್ಥಳ ನೀವೆಲ್ಲ ಮರ್ತಿರ್ಬೋದಲ್ವಾ? ನಾನು ಮರ್ತಿಲ್ಲ, ಯಾಕೆಂದರೆ ನಾನು ದಿನನಿತ್ಯ ಅಪ್ಡೇಟ್ಸ್ ನೋಡ್ತಾ ಇರ್ತೀನಿ. ಅದರದ್ದು ಏನಾಗ್ಯದ, ಎಲ್ಲಿ ಬಂದು ಹತ್ತು, ಅನ್ಯಾಯಗಳಾದವ್ರಿಗೆಲ್ಲ ನ್ಯಾಯ ಸಿಗೋ ಸಾಧ್ಯತೆ ಇದೆನಾ ಅಥವಾ ಕೇಸ್ ಮುಚ್ಚಿ ಹೋಗ್ತಾ ಇದ್ದಾನ, ನಿರಂತರವಾಗಿ ಅದರೊಳಗೆ ಕಣ್ಣಿದ್ದೇ ಇರ್ತದೆ. ಇಂಥ ಸಂದರ್ಭದಲ್ಲೇ ಒಂದಿಷ್ಟು ನ್ಯೂಸ್ ಬರ್ತಾಯಿದೆ ಆ ಕಡೆಯಿಂದ. ನಮ್ಮ ವೀರೇಂದ್ರ ಹೆಗ್ಗಡೆ ಅವರಿಗೆ ಸಮನ್ಸ್ ಹೋಗ್ಯದವ ಅನ್ನೋದು ನಿಜಾನ? ಸಮನ್ಸ್ ಕಳಿಸಿದ್ರ ಅಡ್ಡಿಲ್ಲ, ಸಮನ್ಸ್ ಹೋಗ್ಯದ, ಯಾರಿಂದ ಏನು ಎಂದು ನಂತರ ಚರ್ಚೆ. ಅಟ್ಲೀಸ್ಟ್ ಸಮನ್ಸರ್ ಕಳಿಸಿದ್ರಲ್ಲ, ಯಾಕಂದರೆ ಇಲ್ಲಿವರೆಗೆ ಅಲ್ಲಿ ನಡೆದಂಥ ಡೆವಲಪ್ಮೆಂಟ್ಗಳು ನೋಡಿದಾಗ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಧರ್ಮಸ್ಥಳದ ಅಲ್ಲಿಯ ಮುಖ್ಯಾಧಿಕಾರಿಗಳ ಮೇಲೆ ಪಟ್ಟು ಹೋಗೋದನ್ನು ನಾವು ನೋಡ್ತಾ ಬಂದಿದ್ವಿ. ಯಾಕಂದರೆ ಇದು ಸಣ್ಣ ಸ್ಥಳ, ಅತ್ಯಂತ ಸಣ್ಣದು. ದೇವಸ್ಥಾನ, ಪೂಜಾರಿಗಳು, ಧರ್ಮಾಧಿಕಾರಿಗಳು, ಸುತ್ತಮುತ್ತ ವ್ಯಾಪಾರಿಗಳು, ಬಾಯಿಗೆ ಹೇಳ್ತದೆ ಊರು, ಇನ್ನುಳಿದ ಅಲ್ಲಿ ಕೆಲಸ ಮಾಡುವಂಥ ಜನ, ಇಷ್ಟು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಆದರೂ ನೂರಾರು ಕೊಲೆಗಳು, ಅತ್ಯಾಚಾರಗಳು, ಸಣ್ಣ ವಯಸ್ಸಿನ ಮಕ್ಕಳ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಎಷ್ಟು ಸಾವುಗಳವು. ಏನು ನಮ್ಮ ಆ ಉಗ್ರಪ್ಪನವರ ವರದಿಯಲ್ಲೇ ಬಂದಿತ್ತು 477 ಸಾವುಗಳಂತೇಳಿ. ನಂತರ 74 ಬಂತು, ಮತ್ತೇನೋ ಬಂತು, ರಾಜ ಹೋದನಂತೇಳಿದರು. ನಮ್ಮ ಭೀಮ ಪಾಪ ಯಾಕೋ ಹುಡುಕಲು ವಿಫಲರಾದರು. ಅದೇ ಒಂದು ಕಾರಣ ಇಟ್ಕೊಂಡು ಅವರನ್ನು ಬಡದು ಏನು ಮಾಡಿದ್ರು ಗೊತ್ತಿಲ್ಲ. ಪಾಪ ಚೆನ್ನೈಯಾಗೆ ಯಾರನ್ನ ಒಂದು ಅಪರಾಧ ಸ್ಥಾನದಲ್ಲಿ ಇರಿಸ್ಬೇಕು ಬಂದಿದ್ರು, ಅವರನ್ನು ಉಳಿಸುವಂಥ ಕೆಲಸ ಅವ್ರು ಮಾಡಿದರು. ಅದೀಗ ಗೊತ್ತಿದ್ದ ವಿಷಯ ಅದ, ಅವ್ರ ವಿಡಿಯೋಗಳು ಇದ್ದಾವ. ಇದೇ ನಮ್ಮ ತಿಮ್ಮರುಡಿ ಅವ್ರ ಜೊತೆಗೆ, ಮಟ್ಟಣ್ಣವ್ರ ಜೊತೆಗೆ, ಅದರಲ್ಲೂ ಮುಂದೆ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಈ ಒಂದು ನಿರ್ಮಲಾನಂದ ಸ್ವಾಮೀಜಿಯವರ ಮುಂದೆ, ಅಂದರೆ ಒಕ್ಕಲಿಗರ ಮಠದ ಸ್ವಾಮೀಜಿಯವರ ಮುಂದೆ ಹೇಳಿದಂಥ ರೆಕಾರ್ಡ್ಸ್ ಬಂದವು. ಅದರಲ್ಲೆಲ್ಲ ಮೇನ್ ಟಾರ್ಗೆಟ್ ಇದ್ದಿದ್ದು ನಮ್ಮ ವೀರೇಂದ್ರ ಹೆಗ್ಗಡೆಯವ್ರ ಮೇಲೆ, ಅವ್ರ ತಮ್ಮ ಹರ್ಷ ಹೆಗ್ಗಡೆಯವ್ರ ಮೇಲೆ. ಇವೆಲ್ಲ ಮತ್ತಲ್ಲೇ ಅತ್ಯಾಚಾರಕ್ಕೆ ಇವರೇ ಕಾರಣ ಅನ್ನೋಂಗೆ, ಇವ್ರ ಮಕ್ಕಳು ಯಾರೋ ಕಾರಣ ಅನ್ನೋಂಥ ಮಾತುಗಳು ಮಾತಾಡಿದ್ದು ಇದ್ದಾವ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಆದರೂ ಅದನ್ನು ಯಾರು ನಂಬ್ತಾ ಇಲ್ಲ. ಇವರು ಹೇಳಿಸಿದ್ರು ಅಂತ ಕೊನೆಗೆ ಅವ್ರಿಗೊಂದು ಹೇಳಿಸಿಬಿಟ್ರು. ಇಡೀ ಉಲ್ಟಾ ಪಲ್ಟಾ 164 ಅಡಿಯಲ್ಲೇ ಆರೋಪಗಳು ಸತ್ಯ ಅಂತ ಹೇಳಿದರೆ, ನಂತರದಲ್ಲೇ ಅದು ಇನ್ನೊಂದು ಅದೇ ಕಾನೂನಲ್ಲೇ ನಂತರದಲ್ಲೇ ಇದೇ ಮನುಷ್ಯ ಚಿನ್ನಯ್ಯನಾಗಿ ಇಲ್ಲ, ಈ ಜನ ನನಗೆ ಹೇಳಿಸಿದ್ರು ಅಂತೇಳಿ ಜಾರ್ಕೊಂಡ್ಬಿಟ್ರು. ಹೀಗಾಗಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಅದು ಒಂದು ಕಡೆ ಇರಲದು. ಆದರೆ ಇಲ್ಲಿ ಸತ್ಯದ ಸುಳ್ಳ, ಭೂಮಿಗಳ ಹಗರಣ ಆಗಿದ್ದು ಸುಳ್ಳ, ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದ್ದು ಸುಳ್ಳ, ಅನಾಥ ಸಾವುಗಳು ಬಿದ್ದು ಗೊತ್ತಿಲ್ಲ ಅದು ಮುಚ್ಚೋಗಿದ್ದು ಸುಳ್ಳ. ಯಾವುದು ಸುಳ್ಳು ರೀ? ಇದಕ್ಕೆ ಯಾರು ಕಾರಣರು? ಸಿಗ್ತಾನ ಇಲ್ಲ. ನಿಜವಾಗಿ ಇದು ಎಲ್ಲರೂ ಆಶ್ಚರ್ಯಪಡುವಂಥ ವಿಷಯ. ಇಷ್ಟು ಹೆಣ್ಣುಗಳು ಬಿದ್ದರೂ ಗೊತ್ತಾಗ್ತಾ ಇಲ್ಲ ಅಂದರೆ ಎಂಥ ವ್ಯಕ್ತಿಗಳು ಇರಬೇಕಪ್ಪ ಅವರು, ಯಾರಪ್ಪ ಅವರು, ಹುಡುಕೋದು ಹೆಂಗಪ್ಪ ಅವರನ್ನು ನೋಡ್ತಾ ಇದ್ವಿ. ನಿರಂತರ ನಾವು ಪ್ರಶ್ನೆ ಮಾಡ್ತಾನೆ ಇದ್ದೀವಿ. ಇಲ್ಲಿವರೆಗೆ ಯಾರು ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ. ಅದರ ಬದಲಾಗಿ ಯಾರು ಪ್ರಶ್ನೆ ಮಾಡ್ತಾರೋ ಅವರನ್ನು ದೋಷಿಯನ್ನಾಗಿ, ಅವರನ್ನು ಅಪರಾಧಿಯನ್ನಾಗಿ ಮಾಡೋದ ಪ್ರಯತ್ನಗಳು ಸಾಕಷ್ಟು ನೋಡಿದ್ದಾವೆ. ಅದಕ್ಕೆ ಉದಾಹರಣೆ ತಿಮ್ಮರೋಡಿ, ಚೆನ್ನಯ್ಯ, ಇವರೇ ಇವತ್ತು ಆರೋಪಿಗಳು. ಆ 6 ಜನ ಇದ್ದಾರೆ. ಅವರು ಇವರಪ್ಪ ಅಂತ ಹೇಳ್ತಾರೆ. ಏನು ಪ್ರಶ್ನೆ ಮಾಡಿದ್ರಲ್ಲ, ಅಷ್ಟೇ ಒಬ್ಬ ಯಾವುದೋ ಮಹಾಶಯ ಬಂದ ತನ್ನ ಸೊಸಿ, ಸಣ್ಣ ವಯಸ್ಸಿನ ಹುಡುಗಿ ಸೌಜನ್ಯಳ ಮೇಲೆ ವಿಠಲಗೌಡನ್ನ ರೇಪ್ ಮಾಡಿ ಕೊಂದ ಅನ್ನೋಷ್ಟು ಮಟ್ಟಿಗೆ ಮಾತಾಡಿದರು. ಇವೆಲ್ಲ ಕೇಳಿದಾಗ ಅನ್ನಿಸ್ತದ, ಏನಪ್ಪ ಈ ಜಗತ್ತಿನಲ್ಲಿ ಅಂಥದ್ದು ಏನು ನಡೀತಾ ಇದೆ ಅಂತ. ಆದರೂ ಯಾರು ಗೊತ್ತಿಲ್ಲ, ಯಾರು ಇವ್ರು ಬಟ್ ಮಾಡಿದ್ರು ಅವರು ಸುರಕ್ಷಿತ ಉಳಿದ್ರು. ಪಾಪ ಇವರಿಗೆಲ್ಲ ಇವ್ರ ಮೇಲೆ ಆರೋಪ, ಕೇಸ್ ಮೇಲೆ ಕೇಸ್, ಒಂದಲ್ಲ ಎರಡಲ್ಲ 3 ಸಲ ತಿಮ್ಮರೋಡಿ ಅವರಿಗೆ ಗಡಿ ಪಾರಾಗಪಾನಿ ಹೋಗೋ ರಾಯಚೂರಕ್ಕೆ ಅದು AC ಮಾಡಿದ್ರು ಅವ್ರನ್ನ. ಇದು ಅತಿ ನೋವಿನ ಕೆಲಸ. ಒಮ್ಮೆಲ್ಲ ಎಲ್ಲಲ್ಲ 3 ಸಲ ಕೋರ್ಟವ್ರು ಮತ್ತೆ ರಿಜೆಕ್ಟ್ ಮಾಡಿತ್ತು ಅದನ್ನು. ಯಾಕೆಂದ್ರೆ ಇಲ್ಲ, ಅವರು ಅಂಥ ದೊಡ್ಡ ಅಪರಾಧ ಆಗಿಲ್ಲಲ್ಲೇ ಅನ್ನೋದು ತೋರಿಸ್ಕೊಡ್ತಾಯಿತ್ತು. ಹೀಗಾಗಿ ಇವತ್ತು ಏನಾಗ್ಬೋದು ಅನ್ನೋ ವಿಚಾರದೊಳಗೆ ಎಲ್ಲರೂ ಮೌನಕ್ಕೆ ಸೇರಿಬಿಟ್ಟಿದ್ರು. ಯಾಕಂದರೆ ಎಂಥ ಪ್ರಯತ್ನ ಮಾಡಿದ್ರು ಏನೂ ಆಗ್ತಾಯಿಲ್ಲ.
ಇದು ಮುಚ್ಚಾಕುವಂಥ ಕೆಲಸನ ಅನ್ನುವಂಥದ್ದು ಬಂದ ಹೋರಾಟಗಳು ಅದು ಹೆಣ್ಮಕ್ಕಳು ಓಡಿದರು, ಪ್ರತಿಭಟನೆ ಮಾಡಿದರು. ಎಷ್ಟು ಪ್ರತಿಭಟನೆ ರೀ ಅದು, ಯಾವುದಕ್ಕೂ ಬೆಲೆ ಇಲ್ಲ ಈ ದೇಶದಲ್ಲಿ. ರೈತರು ತಮ್ಮ ಬೇಡಿಕೆಗೆ 1 ವರ್ಷ ಕುಳಿತುಕೊಂಡ್ರು, ಅವ್ರದ್ದು 3 ಕಾಲೇಕಾಲರು ರದ್ದಾಗಲೇ ಇಲ್ಲ. ಹೋರಾಟ ಮಾಡಿದರು. ಎಷ್ಟೋ ದಿನ ಕಾರ್ಮಿಕರು ಹೋರಾಟ ಮಾಡಿದರು, ಬ್ಯಾಂಕರ್ಸ್ ಹೋರಾಟ ಮಾಡಿದರು, ಏನೂ ಇಲ್ಲ. ಹೋರಾಟ ಅನ್ನೋದು ಇವತ್ತು ಏನಪ್ಪ ಅಂದರೆ ಇಲ್ಲೀಗಲ್ ಆ್ಯಕ್ಟಿವಿಟಿ ಆದಂಗೆ ಆಗೋಗ್ಬಿಟ್ಟದ. ನಿಜವಾಗಿ ತಮ್ಮ ನೋವು ಹೇಳ್ಕೋಸೋದು ಕಷ್ಟ ಆಗಿಬಿಟ್ಟದ. ಯಾಕಂದ್ರೆ ಇದು ಓಪನ್ ಮಾರ್ಕೆಟಲ್ಲೇ ಇಲ್ಲಿ ಕಾರ್ಪೊರೇಟ್ ಹೇಳ್ತಾರೆ ಅದೇ ಕರೆ, ಹಂಗಿಲ್ಲೇ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಅವ್ರು ಏನು ಹೇಳ್ತಾರೆ ಅದೇ ಕರೆ. ಅವ್ರ ಬೆಂಬಲಿಗರಷ್ಟಿದ್ದಾರೋ ಎದ್ದ ತಕ್ಷಣ ಅವ್ರನ್ನ ಹೊಗಳೋದು ಹೆಚ್ಚು ಇಂಟ್ರೋಗೇಟ್ ಯಾರನ್ನು ಮಾಡ್ತಾ ಇದ್ದಾರೆ ಇವರು, ಕುಸುಮಾವತಿ ಅವ್ರನ್ನ ಮಾಡ್ತಾ ಇದ್ದಾರೆ, ಯಾರನ್ನು ಮಾಡ್ತಾ ಇದ್ದಾರೆ, ವಿಠಲಗೌಡನ ಅವ್ರ ಮಾವನು ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಯಾರನ್ನು ಮಾಡ್ತಾ ಇದ್ದಾರೆ, ಚೆನ್ನೈ ಪಾಪಪ್ಪ ದಲಿತ ಮನುಷ್ಯ ಅವನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವರೊಬ್ಬ ಅಪರಾಧಿಗಳು ಅಂತೇಳಿ ಇವ್ರು ಯಾರ ಹೆಸರು ಹೇಳ್ತಾ ಇದ್ದಾರೆ ಅವ್ರ ಕಡೆ ಹೋಗ್ತಾನೆ ಇಲ್ಲ. ಇದೆಲ್ಲಕ್ಕಿಂತ ಹೆಚ್ಚಿಗೆ ಸೋಮನಾಥ್ ನಾಯ್ಕರು ಭೂಮಿಗಳ ಸಲ ಹೋರಾಟ ಮಾಡ್ತಾ ಬಂದಿದ್ದಾರೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತಾ ಇದ್ದಾರೆ. ಎಷ್ಟು ಭೂಮಿ ಹೊಡೆದಿದ್ದಾರೆ, ಏನು ಮಾಡಿದ್ದಾರೆ, ಎಂತ ಮಾಡಿದ್ದಾರೆ. ನಂದು 1 ಎಕರೆ ಭೂಮಿ ಇಲ್ಲ, ಏನೂ ಇಲ್ಲ ಅಂತ ಹೇಳ್ಕೊಂಡು ಹರ್ಷ ಅವರು 7 ಎಕರೆ ಭೂಮಿ ಮಾಡಿದ್ದು ವಿತ್ ಡಾಕ್ಯುಮೆಂಟ್ ಎವಿಡೆನ್ಸ್ ಕೊಡ್ತಾ ಇದ್ದಾರೆ. ಹೆಗ್ಗಡೆ ಅವರ ಹಗರಣಗಳನ್ನು ದೊಡ್ಡ ಪುಸ್ತಕ ಮಾಡಿ ಹೋಗ್ಬಿಟ್ಟಿದ್ದಾರೆ. ಕರ್ಮಕಾಂಡ, ಹೆಗ್ಗಡೆ ಅವರ ಕರ್ಮಕಾಂಡ ಅಂತೇಳಿ ಅವುಗಳು ಸಹಿತ ಬರ್ತಾ ಇಲ್ಲ, ಅದು ಹೊರಗೆ ಬರ್ತಾ ಇಲ್ಲ. ಹೆಣ್ಣುಮಕ್ಕಳು ಹೇಳಿದೀಗ ನೀವು ಹಲವು ಸಲ ಹೇಳಿದ್ರಿ, ವೇದವಲ್ಲಿ ಅವರು ಕೊಲೆ ಆಗಿರ್ಬೋದು, ಪದ್ಮಲತಾ ಕೊಲೆ ಆಗಿರ್ಬೋದು, ಸೌಜನ್ಯಾಳ ಕೊಲೆ ಆಗಿರ್ಬೋದು, ಯಮನಾಳ ಕೊಲೆ ಆಗಿರ್ಬೋದು, ನಾರಾಯಣ ಕೊಲೆ ಆಗಿರ್ಬೋದು, ಅನೇಕ ಕೊಲೆಗಳಾದರೂ ಯಾವುದ್ರ ಬಗ್ಗೆ ಏನೂ ಇಲ್ಲ. ಯಾರು ಮಾಡಿದರು, ಏನು ಮಾಡಿದರು? ಇಂಥ ಒಂದು ಕಷ್ಟ ಸಮಯದಲ್ಲಿ ಇವತ್ತು ಸಮನ್ಸ್ ಕೊಟ್ಟದ, ಬಂದು ಉತ್ತರ ಕೊಡ್ರಿ ಅಂತೇಳಿ ಕೋರ್ಟು ಸಂತೋಷ ಪಡೋ ವಿಷಯ. ಅಟ್ಲೀಸ್ಟ್ ಇಷ್ಟರ ಪ್ರಯತ್ನ ಮಾಡಿದ್ರಲ್ಲ, ಹೆಮ್ಮೆ ಪಡೋ ವಿಷಯ. ಅಬ್ಬಬ್ಬ ನಮ್ಮ ನ್ಯಾಯಾಂಗ, ಅಬ್ಬಬ್ಬ ನಮ್ಮ ಸರ್ಕಾರ ನೋಡ್ರದು 20 ವರ್ಷಗಳ ಇಂದ ಏನಾಗಿದೆ ತನಿಖೆ ಮಾಡಿಸಂತ್ರಿ ಆಯೋಗ ಬೆನ್ನತ್ತಿ ಪಾಪ ನಮ್ಮ ಮಹಿಳಾ ಆಯೋಗದ ಮುಖ್ಯಸ್ಥೆ ಅಥವಾ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವ್ರು ಬೆನ್ನತ್ತಿದ್ರು. ನೋ ರೆಸ್ಪಾನ್ಸ್. ಅದ DCM DKC ಷಡ್ಯಂತ್ರ ಅಂತ ಕರ್ಕೊಂಡ್ರು ಮಹಾಶಯರು. ಇಂಥದ್ದು ಎಲ್ಲ ಈ 3 ಪಕ್ಷಗಳ ರಾಜಕಾರಣಿಗಳು ಹೆಗ್ಗಡೆ ಅವ್ರ ಹಿಂದೆ, ವ್ಯವಸ್ಥೆ ಅವ್ರ ಹಿಂದೆ. ಪಾಪ ಇವ್ರು ಏನು ಮಾಡ್ಲಿಕ್ಕೆ ಸಾಧ್ಯದ? ಸಾವಂತಿ ನಿರಂತರ ನಡೆದಿದ್ದಾವ, ಇನ್ನೂ ನಿಲ್ತಾ ಇಲ್ಲೋ ಏನೋ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತಾ ಇದೆ, ಭಾಳ ದೊಡ್ಡದಂಗೆ. ನಿಜವಾಗಿಯೂ ಈ ದೊಡ್ಡ ಈ ಕೇಸ್ ಆಗೋದು ಕಾರಣಕರ್ತರು ಎತ್ತರಲ್ಲಿ ಮುಖ್ಯವಾಗಿ ಈ ಯೂಟ್ಯೂಬರ್ಸ್ಗಳು ಇಲ್ಲದೆ ಹೋಗಿದ್ರೆ ಈ ಕೇಸ್ ಎಂದೋ ಮುಚ್ಚಿ ಹೋಗ್ಬಿಡ್ತದೆ. ಅದನ್ನು ಸಮಾಧಿ ಮಾಡಿ ಮತ್ತು ಕಾಯಿ ಹೊಡೆದ ನೀರು ಕುಡಿದು ಹೋಗುವಂಥ ಪ್ರಸಂಗ ಆಗ್ತದೆ. ಇದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಈ ಯೂಟ್ಯೂಬರ್ಸ್ಗಳು ಭಾಳ ಸಾಹಸ ಮಾಡಿದ್ರು. ಒಂದು ಕಾಲಕ್ಕೆ ಹೋರಾಟಗಾರರು ಮಾಡ್ತಾಯಿದ್ರು, ಯೂನಿಯನ್ಗಳು ಮಾಡ್ತಾಯಿದ್ರು ಹೋರಾಟದ ಮೂಲಕ. ಆ ಕೆಲಸವನ್ನು ಇವತ್ತು ಯೂಟ್ಯೂಬರ್ಗಳು ಮಾಡ್ತಾಯಿದ್ದಾರೆ. ಒಬ್ಬರು ಅಂತಲ್ಲ, ಭಾಳ ಜನ ಯೂಟ್ಯೂಬರ್ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ದೊಡ್ಡ ಮಾಧ್ಯಮ, ಗೋಧಿ ಮೀಡಿಯಾ ಅಥವಾ ಒಂದು ದುಡ್ಡಿದಂಥವ್ರು ಇವ್ರು ಯಾರು ಇದ್ರ ಬಗ್ಗೆ ನೋ ರೆಸ್ಪಾನ್ಸ್. ಇವರೆಲ್ಲರೂ ಆ ಕುಸುಮಾವತಿಯನ್ನು ಕಲ್ಪಿಟ್ ಮಾಡೋಕ್ಕೆ ನೋಡಿದರು, ಓಡಾಡಿದರು, ವಿಠಲಗೌಡನ ಮಾಡೋಕ್ಕೆ ನೋಡಿದರು. ಇವರ ಅಪರಾಧಿಗಳು. ಪಾಪ ಚಿನ್ನಯ್ಯ ಒಬ್ಬ ದಲಿತ, ಭೀಮ ಪಾಪ ಅವರನ್ನು ಸಹಿತ ಇದರೊಳಗೆ ತುರುಕಲಿಕ್ಕೆ ಪ್ರಯತ್ನ ಮಾಡಿದರು. ಸೋಮನಾಥ್ ಒಳ್ಳೆಯ ವಿದ್ವತ್ತಿದ್ದ ಮನುಷ್ಯ, ಸೋಮನಾಥ್ ನಾಯ್ಕರು ಅವರನ್ನು ತುರುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಯಾರು ಇವ್ರ ಹೆಸರು ಹೇಳುವಾಗಿಲ್ಲ, ಅದು ಮಾಧ್ಯಮ ಶುರು ಆಗಿಬಿಟ್ಟದ. ಹೀಗಾಗಿ ಏನೋ ಅದರ ಕಡೆಗೆ ಅಟ್ಲೀಸ್ಟ್ ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ ಸಮಂತಲ್ಲಪ್ಪ ವೀರೇಂದ್ರ ಅವ್ರಿಗೂ ಆರಾಮಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದು ಯಾಕಿಲ್ಲೋ ಏನೋ ಅವ್ರಿಗೆ ಬಿಟ್ಟಿದ್ದು. ಆದರೆ ಸತ್ಯವನ್ನು ಬಂದ ಹೇಳಿದರೆ ನಿಶ್ಚಿತವಾಗಿಯೂ ಈ ಒಂದು ಕೇಸಿಗೆ ಒಂದು ಅಂತ್ಯ ಆಗಬಹುದೇನೋ. ಯಾಕಂದ್ರೆ ನಾವು ಹೇಳೋದು ಇಷ್ಟ ಸಿಂಪಲ್ಲಾಗಿ, ತಪ್ಪಿತಸ್ಥಗ ಶಿಕ್ಷೆ ಆಗಲಿ. ಇಷ್ಟೆಲ್ಲ ಬಿದ್ದೋಗಿದ್ದಾವೆ ಹೆಣಗಳು. ಇದಕ್ಕೆ ಯಾರಾದರೂ ಒಬ್ಬರು ಕಾರಣ ಇರಲೇಬೇಕಾಗ್ತದೆ. ಅವ್ರು ಯಾರು ಅನ್ನೋದನ್ನು ನಮಗೆ SIT ಹೊರಗೆ ತೆಗಿತದನ್ನ ಸರ್ಕಾರ ಮೂಲಕ. ಮೋಸ್ಟ್ಲಿ ಇಷ್ಟರೊಳಗೆ ಹೊರಗೆ ಆಗಬೇಕಾಗಿತ್ತು. FSL ರಿಪೋರ್ಟ್ ಬಂದದ, ಮತ್ತೊಂದು ಬಂದದ, ಮುಗಿದೊಂದದ, ಅದ್ರ ಬಗ್ಗೆ ಏನೂ ಇಲ್ಲ. SIT ಇಷ್ಟರೊಳಗೆ ಅದು ಯಾರು ಗುರ್ತು ಹಿಡಿಬೇಕಾಗಿತ್ತು. ಇನ್ನೂ ಅದು ಹುಡುಕೋದ್ರಾಗದ. ಇದು 6 ಮಂದಿ ಸುತ್ತ ಆಗೈತೆ ಗಿರ್ಕಿ. ಅದೇ ಕಾಲಕ್ಕೆ ಕೋರ್ಟ್ಗಳಲ್ಲಿ ಸಹಿತ ಕೇಸು ಮುಂದೆ ಹಾಕ್ತಾ ಹೊರಟಿದ್ದಾರೆ. ಸೋಮನಾಥ್ ನಾಯ್ಕರು ಇನ್ನುಳಿದಾರೆ ಹಾಕಿದಂಥವು. ನಾಳೆ ದೇತು ದಿಲಾತು ಅಂದಾಗ ಸಹಜವಾಗಿ ಯಾರ್ಯಾರು ಬೇಜಾರು ಆಗೇ ಆಗ್ತದೆ. ಜನ ಅಂತ ಬೇಸತ್ತು ಹೋಗಿದ್ದಾರೆ. ಯಾವ ಹೋರಾಟಕ್ಕೂ ಯಾವ ಪ್ರತಿಭಟನೆಗೂ ಇಲ್ಲಿ ಸ್ಪಂದನೆ ಇಲ್ಲಲ್ಲಪ್ಪ. ಇಲ್ಲೇ
ಸಾವುಗಳಿಗೆ, ನೋವುಗಳಿಗೆ, ಅಂತ್ಯ ಆಗೋದು ಯಾವಾಗ ಅನ್ನುವಂಥ ಮಾತನ್ನು ಜನ ಮಾತಾಡ್ತಾ ಇದ್ದಾರೆ. ಏನಾಗಲಿ ಒಂದು ಸಮಸ್ಯೆ ಜಾರಿಯಾಗಿದೆ, ನೋಡೋಣ ಏನು ಡೆವಲಪ್ ಆಗ್ತದೆ ಮುಂದಿನ ಅಂತ ಹೇಳ್ತಾ ನಮಗೆ ಏನಾದರೂ ಸುದ್ದಿ ಸಿಕ್ಕ ತಕ್ಷಣ ನಿಮ್ಮದು ಚರ್ಚೆಗೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಯಾರು ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.